ನಮ್ಮ ಅಕ್ಕಂದು ಇಲ್ಲಿ ನೋಡಬೇಕು ವಿಡಿಯೋಗೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಜನರೇ ಕೈ ಮುಗಿ ದಯವಿಟ್ಟು ಜನರೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಓದ್ ವ್ಲಾಗ್ನ ಕಂಟಿನ್ಯೂಷನ್ ಆಗಿರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು, ಇವನ ಹೆಸರು ಪ್ರೀತಮ್ ಅಂತ, ನಮ್ಮ ಅಕ್ಕನ ಮಗ. ಆ್ಯಂಡ್ ಅವ್ನ ಡಿಮ್ಯಾಂಡ್ ಏನಂದರೆ ಅವನಿಗೆ ಪಿಜ್ಜಾ ಬೇಕಂತೆ. ಅವನಿಗೆ ಪಿಜ್ಜಾ ಅಂತ ಹೇಳಕ್ಕೆ ಬರಲ್ಲ, ಪಿಜ್ಜಾ ಅಂತಾನೆ. ಎನಿವೇ, ಸೊ ಅಲ್ಲೆಲ್ಲೂ ಪಿಜ್ಜಾ ಸಿಗಲಿಲ್ಲ. ನೀವು ಲಾಸ್ಟ್ ಹೋಗ್ಲಲ್ಲಿ ನೋಡ್ದಂಗೆ ನನ್ನ ಬರ್ಗರ್ ಸಿಕ್ತು, ಸರಿ ಬರ್ಗರ್ನೇ ತಂದು ಕೊಟ್ಟೆ. ಅವನಿಗೆ ಏನು ಅರ್ಥ ಆಗುತ್ತೆ ಪಿಜ್ಜಾ ಅಂದರೆ ಏನು ಅಂತ. ಸೊ ತಂದು ಕೊಟ್ಟೆ. ಏನಾಗ್ಬಿಡ್ತು, ಅವನಿಗೆ ತಿನ್ನೋದೇ ಒಂದು ಪ್ರಾಬ್ಲಮ್ ಆಗಿಬಿಡ್ತು. ಅವನಿಗೆ ತಿನ್ನೋಕ್ಕಾಗ್ತಾಯಿಲ್ಲ. ಅದಕ್ಕೆ ತೆಗೆದು ಏನೇನೋ ಮಾಡ್ತಾ ಇದ್ದಾನೆ, ಫುಲ್ ಸರ್ಕಸ್ಸು. ಬಟ್ ಅವನಿಗೆ ತಿನ್ನೋಕ್ಕಂತೂ ಆಗ್ತಾಯಿಲ್ಲ. ಅವ್ನ ಮುಖ ನೋಡ್ತಾ ಇದ್ದೀರಾ ನೀವು. ಸೊ ಹೆಂಗೋ ಕಷ್ಟಪಟ್ಟು ತಿಂತಾ ಇದ್ದಾನೆ. ಹಲೋ ಎವ್ರಿವನ್. ಸೊ ನಾವಿವಾಗ ಬಂದಿದ್ದೀವಿ ಊರಿಗೆ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಮಿಸ್ ಕೋಮಲ. ಬಾ ಕೋಮಲ ಕ್ಯಾಮ್ರಾಗೆ. ಇವಳೇ ಕೋಮಲ. ಹಾಯ್ ಮಾಡು. ಹಾಯ್. ಯಾರು ಹೇಳಿ ನೀನು? ನಾನು ಕೋಮಲ. ಫೇಮಸ್ ಟಿಕ್ಟಾಕ್ ಡಾನ್ಸರ್ ಕೋಮಲ ಇವಳು. ಯಾರ್ದದು? ಅಜ್ಜಿದು. ಯಾವ ಅಜ್ಜಿದು? ಬಾಗಜ್ಜಿ. ಯಾವ ಫೋನ್ ಇಲ್ಲ? ಯಾರ್ದದು ಫೋನು? ಓಕೆ, ಸೊ ಇವತ್ತು ಇಟ್ಸ್ ಆಲ್ಮೋಸ್ಟ್ ಲೈಕ್ 5 ಆಗಿದೆ. ಆ್ಯಂಡ್ ಸ್ವಲ್ಪ ಬೆಳಕಿದೆ ಹೊರಗಡೆ, ಬಟ್ ಒಳಗಡೆ ಅಷ್ಟೊಂದು ಬೆಳಕಿಲ್ಲ. ಎನಿವೇಸ್, ಸೊ ಐ ಹ್ಯಾಡ್ ಪ್ಲ್ಯಾನ್ಡ್ ಅ ವಿಡಿಯೋ. ಇವಾಗ ಮಾಡೋಣ. ಹಲೋ. ಓಕೆ ಗೈಸ್, ಸೊ ಹಾಗೆ ಬೋರ್ ಆಗ್ತಾಯಿತ್ತು. ಸೊ ನಾನು ಹೇಳ್ಕೊಂಡು ಒಂದು ಫನ್ Q&A ಸೆಷನ್ ಮಾಡೋಣ. Q&A ಅಲ್ಲ, ಸೊ ಬೇಸಿಕಲಿ ಹೂ ನೋಸ್ ಮೀ ಬೆಟರ್ ಅಂತ. ದೀಸ್ ಪೀಪಲ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ನೀವು ಯಾರ್ಯಾರಂತ. ನನ್ನ ಹೆಸರು ಮನನ್ಯ. ನನ್ನ ಹೆಸರು ಕೋಮಲ. ಇವನ ಹೆಸರು ಪ್ರೀತ. ಅದು ಅವನೇ ಹೇಳಬೇಕು. ನಿನ್ನ ಹೆಸರೇನು? ಪ್ರೀತ. ಹೇಳಂಗಂತ. ನನ್ನ ಹೆಸರು ಪ್ರೀತಮನು. ಪ್ರೀತಮ್. ನನ್ನ ಹೆಸರು ಪ್ರೀತಮ್. ನನ್ನ ಹೆಸರು ಪ್ರೀತಮ್. ಹಾಂ, ನನ್ನ ಹೆಸರು ಪ್ರೀತಮ್. ಹಾಂ, ಈಗ ಗೊತ್ತಾಯ್ತಲ್ಲ. ಇವಾಗ ನಿಮಗೆ ನನ್ನ ಬಗ್ಗೆ ಗೊತ್ತಾ? ಎಷ್ಟು ಗೊತ್ತು? ಅಷ್ಟು ಗೊತ್ತಾ? ಸರಿ, ನಾನು ಇವಾಗ ಪ್ರಶ್ನೆ ಕೇಳಲಾ? ಹಾಂ, ಓಕೆ ಗಾಯ್ಸ್. ಸೊ ನನ್ನ ಹತ್ರ ಸ್ವಲ್ಪ ಕ್ವೆಶನ್ಸ್ ಇದೆ, ಈಸಿ ಕ್ವೆಶನ್ಸೇ. ಲೆಟ್ಸ್ ಸಿ. ಫನ್ನಿ ಆಯಿತಾ? ಎಲ್ಲ ರೆಡಿ ಇದ್ದೀರಾ? ಸ್ಟಾರ್ಟ್ ಮಾಡಲಾ? ಓಕೆ, ಫಸ್ಟ್ ಕ್ವೆಶನ್ ಬಂದುಬಿಟ್ಟು, ನನಗೆ ಯಾವ ಕಲರ್ ಇಷ್ಟ? ಕೈ ಎತ್ತಬೇಕು. ಹಾಂ, ಹೇಳು. ಸರಿ, ಹೇಳು. ಎಲ್ಲೋ ನಿನಗೆ ಯಾವಾಗ ಹೇಳಕ್ಕೆ ಬಂದಿದ್ದೆ ನಾನು? ಹಾಂ, ನೀನು ಹೇಳು. ಆ್ಯಂಡ್ ದ ರೈಟ್ ಆನ್ಸರ್ ಇಸ್ ಪರ್ಪಲ್. ಅದು ಯಾವ ಕಲರ್ ತೋರ್ಸಂಗ? ಪರ್ಪಲ್ ಕಲರ್ ಹೆಂಗಿರುತ್ತೆ ತೋರಿಸ್ ನನಗೆ. ಪರ್ಪಲ್ ಕಲರ್ ಹೆಂಗಿರುತ್ತೆ ತೋರಿಸು. ಹಾಂ, ತೋರಿಸ್ಲ. ಅದು ಯಾವ ಕಲರು? ಯಾವ ಕಲರ್ ಅದು? ಯಾವ ಕಲರ್ ಅದು? ಪರ್ಪಲ್ಲಾ? ಬ್ಲೂ ಕಲರ್ ತೋರ್ಸಂಗಾರೆ. ಓಕೆ, ಎನಿವೇಸ್, ನನ್ನ ಫೇವ್ರೆಟ್ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್. 3 ಜನನೂ ಸೋತ್ರಿ. ಹಾಂ, ಈಗ ನೆಕ್ಸ್ಟ್ ಕ್ವೆಶ್ಚನ್. ನನ್ನ ಫೇವ್ರೇಟ್ ಊಟ ಯಾವುದು? ತಡಿ,
ಹಾಂ ಹಾಂ ನೀನು ಹೇಳು. ತಡ್ರಿ, ಎಲ್ಲರೂ 3 ಜನನೂ ಕೇಳೋಣ ಯಾರು ಕರೆಕ್ಟಾಗಿ ಹೇಳ್ತಾರೆ. ಓಕೆ, ಕೋಮಲ್ ನೀನು ಹೇಳು. ಪಲಾವ್. ಆ್ಯಂಡ್ ರೈಟ್ ಆನ್ಸರ್ ಈಸ್ ಬಿರಿಯಾನಿ. ಪ್ರೀತಮ್ ಗೆದ್ಬಿಟ್ಟ. ಓಕೆ, ನೆಕ್ಸ್ಟ್. ಓಕೆ, ಈಗ ನನ್ನ ಫೇವ್ರೇಟ್ ಊರು ಯಾವುದು? ಒಬ್ಬೊಬ್ಬರೇ ಹೇಳ್ಬೇಕು. ಫಸ್ಟ್ ಪ್ರೀತಮ್. ಹಾಂ 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 ತಡಿ ಅವ್ನು ಫಸ್ಟ್ ಹೇಳಿ. ಬೆಳಂದೂರ್. ಹಾಂ ತಡಿ ಹೇಳವನು. ಹಾಂ ಬೆಂಗಳೂರು. ಹಾಂ ಹಾಂ. ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ನಮ್ಮತ್ತೆ ಮನೆ. ಓಕೆ, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ನನ್ನ ಫೇವ್ರೆಟ್ ಊರು ಕರೆಕ್ಟ್ ಪ್ರೀತಮ್, ಕರೆಕ್ಟ್. ಹೆಂಗೆ ಪ್ರೀತಮ್ 2 ಪಾಯಿಂಟ್ಸ್, ಕೋಮಲ್ 0, ಮನನ್ಯ 1. ನೆಕ್ಸ್ಟ್ ಕ್ವೆಶನಿಗೆ ರೆಡಿ ಇದ್ದೀರಾ? ಓಕೆ, ಸೊ ನನಗೆ ಯಾರು ಕಂಡ್ರೆ ತುಂಬ ಇಷ್ಟ. ತಡೀರಿ, ನಾನೇ ಆಪ್ಷನ್ ಕೊಡ್ತೀನಿ. ವೇಟ್. ಫಸ್ಟ್ ಆಪ್ಷನ್ ಪ್ರೀತಮ್, ಸೆಕೆಂಡ್ ಆಪ್ಷನ್ ಕೋಮಲ್, ಥರ್ಡ್ ಆಪ್ಷನ್ ಮನನ್ಯ. ಫಸ್ಟ್ ಪ್ರೀತಮ್ ಹೇಳಿ. ಪ್ರೀತಮ್ ಹೇಳು. ನನಗೆ ಯಾರು ಕಂಡ್ರೆ ಇಷ್ಟ ನಿಮ್ಮ 3 ಜನದಲ್ಲಿ? ನಾನು, ನೀನು, ಮನನ್ಯ ಕುದ್ರಲ್ಲಿ ಅಂಜಕ್ಕುಗೆ ಯಾರು ಕಂಡ್ರೆ ಇಷ್ಟ? ನೀನು ಹೇಳು. ಪ್ರೀತಮ್. ನೀನು ಹೇಳು. ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಪ್ರೀತಮ್. ನೆಕ್ಸ್ಟ್ ಆಯಿತಾ? ನನಗೆ ಟ್ರಾವೆಲ್ ಮಾಡೋಕ್ಕಂದ್ರೆ ನನಗೆ ಸುತ್ತಾಡೋಕ್ಕೆ ಯಾವ ಊರು ಇಷ್ಟ ಅಂತ ಆಯಿತಾ? ನಾನು ಆಪ್ಷನ್ ಹೇಳ್ತೀನಿ ತಡಿ. ಮಂಗಳೂರು, ಶಿವಮೊಗ್ಗ, ಮಡಿಕೇರಿ, ಆಮೇಲೆ ಗೋವಾ. ಸರಿ, ಫಸ್ಟು ನೀನು ಹೇಳು ಪ್ರೀತಮ್. ನಾನು ಬೆಂಗಳೂರು ಹೇಳಲೇ ಇಲ್ವಲ್ಲ. ಮಂಗಳೂರು ಕೇಳು. ಮಂಗಳೂರು, ಮಡಿಕೇರಿ, ಶಿವಮೊಗ್ಗ, ಆಮೇಲೆ ಗೋವಾ. ನೀನು ಹೇಳು. ರೈಟ್ ಆನ್ಸರ್ ಈಸ್ ಮಡಿಕೇರಿ. ಸೋತ ಪ್ರೀತಮ್, ಸೋತ. ಓಕೆ, ನೆಕ್ಸ್ಟ್ ಕ್ವೆಶನ್ ಆಯಿತಾ? ನಾನು ದಿನಕ್ಕೆ ಎಷ್ಟು ಲೀಟ್ರ್ ನೀರು ಕುಡಿತೀನಿ? ವೆಯ್ಟ್. ಫಸ್ಟ್ ಪ್ರೀತಮಿಂದ ವೆಯ್ಟ್. ಅದು ನೀನು ಹೇಳ್ಬೇಕು ನಂಬರ್ ಹೇಳ್ಬೇಕು. ನಿಂಗೆ 1 2 3 ನಂಬರ್ಸ್ ಗೊತ್ತು ತಾನೆ? ಗೊತ್ತಿಲ್ವಾ? ಅವ್ನಿಗೆ 1 2 3 ಹೇಳ್ಕೊಟ್ಟಿಲ್ವಾ ಇನ್ನೂ? ನೀನು ಹೇಳಿ ಪ್ರೀತಮ್ ಎಷ್ಟಂತ. 1 ಲೀಟ್ರಾ? ಹಾಂ, ನೀನು ಹೇಳೆ. 1.5 ಲೀಟರ್. ರೈಟ್ ಆನ್ಸರ್ ಈಸ್ ಕುತ್ಕೊಳ್ಳ. ನಾ ಇನ್ನೂ ಹೇಳಲ್ಲ, ಆಮೇಲೆ ಡ್ಯಾನ್ಸ್ ಮಾಡಿವಂತೆ. ನಾನು ಕುಡಿಯೋದು ಇವಾಗ ಆವ್ರೇಜಲ್ಲಿ 1.5 ಲೀಟರ್. ತಡಿ, ಈಗ ಯಾರು ಗೆದ್ದಿದ್ದು ಹೇಳು ಪ್ರೀತಮ್. ಯಾರು ಗೆದ್ರೆ ಹೇಳಿ ಇವಾಗ ನಿಮ್ಮ 3 ಜನದಲ್ಲಿ ಯಾರು ಹೇಳು? ಕರೆಕ್ಟ್ ಹೇಳು. ನೀನಲ್ಲ, ಇವಳು ತಾನೇ ಹೇಳಿದ್ ಕರೆಕ್ಟಾಗಿ. ಹಾಂ, ಮತ್ತೆ ಪ್ರೀತಮ್ ಇನ್ನೂ ಲೀಡಲ್ಲಿ ಇದ್ದಾನೆ. ಕೂತ್ಕೋ. ಹಾಂ ಸರಿ, ಅಲ್ಲೇ ಕೂತ್ಕೋ. ನೆಕ್ಸ್ಟ್ ಕ್ವೆಶನ್ ಆಯಿತಾ? ನನಗೆ ಯಾವ ಡ್ರೆಸ್ ಹಾಕೊಳ್ಳೋಕೆ ತುಂಬ ಇಷ್ಟ? ಜೀನ್ಸ್ ಪ್ಯಾಂಟ್ ಟಾಪ, ಇಲ್ಲ ಸೀರೆ ಉಡ್ಕೊಳಕ, ಇಲ್ಲ ಚೂಡಿದಾರ್ ಹಾಕೊಳಕ? ದಡಿತ ಫಸ್ಟ್ ಪ್ರೀತಮ್. ಚೂಡಿಗೆ ದಾರ. ಹಾಂ, ನೀನು ಹೇಳು ಪ್ರೀತಮ್. ಏನು ನನಗೆ ಫಸ್ಟ್ ಏನೋ ಬೇರೆ ಹೇಳಿದೆ, ನಾನು ಮತ್ತೆ ಹೇಳ್ತೀನಿ ಕೇಳಿಸ್ಕೊ. ಚೂಡಿದಾರ, ಸೀರೆ, ಜೀನ್ಸ್ ಟಾಪ್, ಯಾವ್ದು ನಂಗೆ ಹಾಕೊಳಕ್ಕೆ ಇಷ್ಟ? ಜೀನ್ಸ್ ಟಾಪಾ? ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಜೀನ್ಸ್ ಟಾಪ್. ಹಾಂ
ಓಕೆ ನೆಕ್ಸ್ಟ್ ಕುತ್ಕೊಳ್ಳಿ. ಕುತ್ಕೋತಿಯಲ್ಲ, ಹೊಡಿತೀನಿ ನೋಡಿ ಇವಾಗ. ಇನ್ನೆರಡು ಕ್ವಶನ್. ಕುತ್ಕೋ ಪ್ರೀತಮ್. ನನ್ನ ಫೇವ್ರೆಟ್ ಪ್ರಾಣಿ ಯಾವುದು? ಅದೇ ಯಾವುದು ಪ್ರಾಣಿ ಅಂದರೆ ಅನಿಮಲ್. ನಾಯಿ, ಕೊತ್ತಿ, ಜಿಂಕೆ, ನವಿಲು ಪಕ್ಷಿ. ಆಮೇಲೆ ನಾಯಿ, ಕೊತ್ತಿ, ಜಿಂಕೆ, ಚಿರತೆ, ಸಿಂಹ, ಜಿರಾಫೆ, ಜೀಬ್ರಾ, ಅದೆಲ್ಲ ಹೇಳು. ಫಸ್ಟ್ ಪ್ರೀತಮ್ ಹೇಳ. ನೀನು ಹೇಳೆ. ಜಿರಾಫೆ. ನೆಕ್ಸ್ಟ್. ನನ್ನ ಫೇವ್ರೆಟ್ ಫ್ರೂಟ್ ಯಾವುದು? ಹಣ್ಣು ಯಾವುದು? ಸೀಬೆಹಣ್ಣು. ಯಾವುದು? ಮ್ಯಾಂಗೋ. And the right answer is papaya. ನಿಂಗೆ ಗೊತ್ತು? ಸುಬ್ಬಾ. ಓಕೆ, ಇವಾಗ ಲಾಸ್ಟ್ ಕ್ವೆಶನ್. ಇವತ್ತು ನಾನು ನಿಮಗೆ ಏನೋ ತಂದ್ಕೊಟ್ನಲ್ಲ, ಅದು ಏನು ಅಂತ ಫಸ್ಟ್ ಪ್ರೀತಮ್ ಹೇಳ್ಬೇಕು. ಪ್ರೀತಮ್, ನೀನೇನು ತಿಂದೆ ಇವತ್ತು? ಹಾಂ, ನೀನೇನು ತಿಂದೆ? ನೀನೇನು ತಿಂದೆ? ಪ್ರೀತಮ್ ಏನು ತಿಂದ? ಚೆನ್ನಾಗಿತ್ತಾ? ತಡಿ, ಹೆಂಗಿತ್ತು ಹೇಳು. ಹಂಗಿತ್ತಾ? ವಿನ್ನರ್ ಯಾರು ಕೇಳಲ್ವಾ? ವಿನ್ನರ್ ಯಾರು ಕೇಳಲ್ವಾ? ಫಸ್ಟ್ ಪ್ರೈಸ್ ಪ್ರೀತಮ್ಗೆ. ಸೊ ನಾವು ಆ್ಯಕ್ಚುಲಿ ಶನಿವಾರ ಹೋಗಿದ್ದಲ್ವ, ಶನಿವಾರನೇ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದರೆ ಮತ್ತು ನಾಳೆಗೆ ಈಸಿ ಆಗುತ್ತೆ, ಸ್ವಲ್ಪ ಬೇಗ ಮಧ್ಯಾಹ್ನದ ಊಟ ಮಾಡೋ ಥರ. ಬೆಳಗ್ಗೆನೇ ಅಂದರೆ ನಾವು ಹೋಗೋದಕ್ಕೆ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಒಂದು 5:30 6 ಗಂಟೆ ಥರ ಆಗಿತ್ತು. ಮತ್ತು ಸಂಜೆ ಇನ್ನೇನು ಎಲ್ಲರೂ ಒಂದೊಂದು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ದಾರೆ. ಸೊ ಇವತ್ತು ಸಂಜೆಗೆ ಒಬ್ಬಟ್ಟು ಮತ್ತು ಚಕ್ಲಿ ಮಾಡಬೇಕಂತ ಪ್ಲಾನ್ ಇತ್ತು, ಮತ್ತು ಅವರೆಕಾಳು ಸಾಂಬಾರಿಗೆ. ಆಮೇಲೆ ನಾಳೆಗೆ ಚಿಕನ್ ಮಾಡೋ ಪ್ಲ್ಯಾನ್. ಸೊ ಇದಕ್ಕೆ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಮ್ಮಿ ಏನು ಮಾಡ್ತಾ ಇದೆಯಾ? ಚಕ್ಲಿಗೆ ಕೇಸರಿ ತುರಿತಾ ಇದ್ದೀನಿ. ಅಯ್ಯೋ भैया इधर में क्या कीमत को इट्टा ಖಾಲಿ ಆದಾಗ ವಿಡಿಯೋ ಮಾಡ್ಕೊತಿದೀಯಾ? ತಡಿ ಆಮೇಲೆ ಮಾಡ್ಕೊಂಡು. ನಾನು ಮಂದಿದೆ ಮಾಡ್ತೀನಿ ಹೋಗಿ ಇವಾಗ. ನಾನು ಹೆಂಗೆ ಮಾಡ್ತಿದ್ದೀನಿ ಚೆನ್ನಾಗಿ ಬಂದು ಅಷ್ಟೇನಾ? ಅದೇನ್ ಮಾಡಕ್ ತಂದ್ರಿ? ನನ್ನ ರತ್ನ ತಂದ್ರ ಯೋಸನ ಕಸ್ತೀಯ ಮತ್ತೆ ಯಾಕೆ ಬಟ್ಲಿ ಖರ್ಚು ತಕ್ಕೊಡೋದ್ರಿಂದ ಸೊ ಇದು ನೆಕ್ಸ್ಟ್ ಡೇ ಬೆಳಗಿನ ವ್ಲಾಗ್. ನೋಡ್ತಾ ಇರ್ಬೋದು ಅವನು ಹೆಂಗೆ ಮುಖ ತೊಳ್ಕೊಳ್ತಾ ಇದ್ದಾನೆ ಅಂತ. ಸೊ ಅವನದೇ ಒಂದು ಸ್ಟೈಲ್, ಅವನದೇ ಒಂದು ರೀತಿಗಳು.
ಚಿತ್ರಾನ್ನ ರೆಡಿ ಆಗ್ತಾ ಇದೆ ಇನ್ನು. ಶೆಫ್ ಮಹಾಲಕ್ಷ್ಮಿ. ಸೊ ನಮ್ಮ ಆಂಟಿ, ದೊಡ್ಡಮ್ಮ, ನಮ್ಮ ಅಜ್ಜಿ ಮತ್ತು ಡ್ಯಾಡಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ಇವರಿಬ್ಬರು ಪಾತ್ರೆ ತೊಳಿತಾ ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ನಿನ್ನೆ ರಾತ್ರಿದು ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಲ್ಲ. ಸೊ ಒಂದೊಂದಾಗೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದಾರೆ. ಸೊ ಈ ಕಡೆ ಚಿತ್ರಾನ್ನ ರೆಡಿ ಆಗ್ತಾ ಇದೆ. ಆ್ಯಂಡ್ ಅಷ್ಟರಲ್ಲಿ ಸೊ ತೋಟ ನೋಡ್ಕೊಬರೋಕ್ಕೆ ಅಂತ ಹೋಗಿದ್ವಿ. ನೋಡ್ತಾ ಇರ್ಬೋದು, ಲೈಕ್ ಹತ್ರನೇ ಇದೆ. ಸೊ ಇವಾಗ ಮಟನ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಟನ್ ಮತ್ತು ಚಿಕನ್ ಮಾಡ್ಬೇಕು ಅಂದ್ಕೊಂಡ್ವಿ. ಸೊ ಮಟನ್ ಸಾಂಬಾರು, ಚಿಕನ್ ಗ್ರೇವಿ ಆ ಥರ ಅದಕ್ಕೆ ಎಲ್ಲನೂ ಕಟ್ ಮಾಡಿಕೊಂಡು ನಮ್ಮ ಆಂಟಿಯವರೆಲ್ಲ ಮಸಾಲಾಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒನ್ ಬ್ಯಾಡ್ ಅಥವಾ ಸ್ಯಾಡ್ ಥಿಂಗ್ ಏನಂದರೆ, ಸೊ ಇವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಮಗೊಂದು ದೇವಸ್ಥಾನದಲ್ಲಿ ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿ ಬರೋಣ ಅನ್ನೋ ಅಷ್ಟರಲ್ಲೇ ನಾನು ಬಂದ ತಕ್ಷಣ ವಿಡಿಯೋ ಮಾಡೋದನ್ನೇ ಮರ್ತೇ ಹೋಗ್ಬಿಟ್ಟೆ ಔಟ್ಕಮ್ನ. ಅದೊಂದು ತುಂಬ ಬೇಜಾರಾಗ್ತದೆ. ಬಟ್ ಎನಿವೇಸ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಬ್ವಿಯಸ್ಲಿ ಎಲ್ಲರೂ ಒಂದು ಕಡೆ ಸೇರಿದ ಮೇಲೆ ಫನ್ ಮತ್ತು ಎಲ್ಲ ಖುಷಿ ಇದ್ದೇ ಇರುತ್ತೆ ಅಲ್ಲ. ಸೊ ನಾವು ಹೇಳಿದಾಗೆ ಬೇರೆ ಕಡೆ ಹೋಗಬೇಕಿದೆ ಅಂತ ಹೇಳಿದ್ನಲ್ಲ, ಒಂದು ದೇವಸ್ಥಾನಕ್ಕೆ ಆನ್ ದ ವೇ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ನಾವು ಬಂದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಐ ಥಿಂಕ್ ಅವತ್ತೇನೋ ಮೋಸ್ಟ್ಲಿ ಅಮಾವಾಸ್ಯೆ ಅನಿಸುತ್ತೆ, ಅದಕ್ಕೆ ತುಂಬ ಜನ ದೇವಸ್ಥಾನಕ್ಕೆ ಬಂದಿದ್ದರು. ಸೊ ನೋಡ್ತಾ ಇರ್ಬೋದು ನೀವು. ಹೆಲೋ ಹೆಲೋ ಎಲ್ಲರೂ ಹೆಲೋ ಮಾಡಿ. ಹಲೋ ಅಲ್ಲಿ ಬರ್ಬೇಕಾ? ಗೊತ್ತು. ಸಬ್ಸ್ಕ್ರೈಬ್ ಮಾಡಿ, ಕೆಪ್ ಮಾಡಿ, ಕೆಪ್ ಮಾಡಿ, ಕೆಪ್ ಮಾಡಿ. ಸೊ ಅಮಾವಾಸ್ಯೆ ಬಂದಿತ್ತಲ್ಲ, ಅದಕ್ಕೆ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. ಇದು ಯಾವಾಗಲೂ ಹೀಗೆ ಆಗುತ್ತೆ, ತುಂಬ ಜನ ಬರ್ತಾರೆ. ಸೊ ಅವ್ರು ಬಂದು ಏನು ಮಾಡ್ತಾರೆ ಅಂದರೆ, ಒಂದೊಂದು ಮರದ ಕೆಳಗಡೆ ಅಥವಾ ಇಲ್ಲ ಒಂದೊಂದು ರೂಮ್ಸ್ ಕೂಡ ಸಿಗುತ್ತೆ. ಸೊ ಅದನ್ನೆಲ್ಲ ಬಾಡಿಗೆಗೆ ತೊಗೊಂಡು ಈ ಥರ ದೇವರಿಗೆ ತಳಿಗೆ ಮಾಡಬೇಕು. ಇಲ್ಲ ಅಂದರೆ ಓಕೆ ಈಸಿ ವೇ, ಮಳೆ ಏನೋ ಬರ್ತಿಲ್ಲ ಅಂದರೆ ಆರಾಮಾಗಿ ಮರಗಳ ಹತ್ರ ಎಲ್ಲ ನೀವು ಒಲೆ ಎಲ್ಲ ಹಾಕ್ಕೊಂಡು ಅಲ್ಲೇ ಎಲ್ಲ ಇರುತ್ತೆ, ನಿಮಗೆಲ್ಲನೂ ಸಿಗುತ್ತೆ. ನೀವು ಬೇಕಿದ್ದರೆ ಸಿಲಿಂಡರ್ ತಂದು ಮಾಡ್ಕೋಬೋದು, ಇಲ್ಲ ಅಲ್ಲೇ ಏನಾದರೂ ಮನೆಯಿಂದನೇ ನೀವು ಸೌದೆ ಎಲ್ಲನೂ ತಂದಿದ್ರೆ ಅದನ್ನ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ಕೋಬೋದು. ಇದು ನಾವು ಎಲ್ಲಿ ಬಂದಿದ್ದೀವಿ? ಎಲ್ಲಿಗೆ ಬಂದಿದ್ದೀವಿ? ಏನಕ್ಕೆ ಬಂದಿದ್ದೀವಿ? ಊಟಕ್ಕೆ. ಇವತ್ತೇನು ವಿಶೇಷ? ಚಿಕನ್ ಊಟ. ಅಲ್ಲ ಕಣ್ಲ, ಜಾತ್ರೆ ಅಂದಲ್ಲ. ಸೊ ನಮ್ದೆಲ್ಲ ಊಟ ಆಗಿತ್ತು. ಇನ್ನು ಬೇರೆಯವರೆಲ್ಲ ಊಟ ಮಾಡ್ತಾಯಿದ್ರು. ಹಾಗೆ ನಿಂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ಊಟ ಆದಮೇಲೆ. ಮತ್ತು ತುಂಬ ಏನು ಬಿಸಿಲಿರಲಿಲ್ಲ, ಪರವಾಗಿಲ್ಲ, ಸ್ವಲ್ಪ ಕ್ಲೌಡಿ ಆಗಿತ್ತು. ಓಕೆ, ನೀಟಾಗಿ ಕೂತ್ಕೊಳ್ಳಿ. ಹಾಂ,
ಸೊ ಇವತ್ತು ನಾವು ಕೊರಿಯನ್ ಸೀರೀಸ್ ಕೆಲವು ವರ್ಡ್ಸ್ ತೊಗೊಂಡು ನೋಡೋಣ, ಇವ್ರನ್ನ ಕೇಳ್ತೀನಿ ಎಷ್ಟು ಗೊತ್ತು ಅಂತ. ಸೊ ಮೊದಲನೇ ಪದ ಸಾರಂಗಿ. ಇದು ಕೊರಿಯಾ ಪದ. ಹಾಂ, ಸಾರಂಗಿ ಅದನ್ನ ಕನ್ನಡದಲ್ಲಿ ಏನ್ ಅರ್ಥ ಆಯ್ತು ನಿಮ್ಗೆ? ಅದು ಆ ಪದ ಅಂದ್ರೆ ನೀನ್ ಹೇಳ. ಒಂಚೂರು ಪಕ್ಕಕ್ಕೆ ಬಾ, ಮುಖ ತೋರ್ಸು. ಹಾ ಹೇಳಿ ಇವಾಗ. ಊರು. ಸಾರಂಗಿ ಊರು. ನೀನೇನಂದ್ರೆ ಕೋಮಲ್? ಸಾರು. ಸೊ ಗೊತ್ತಾಯ್ತಲ್ಲ, ಸಾರಂಗಿ ಅಂದರೆ ಸಾರು ಅಥವಾ ಊರು. ಸೊ ಸಾರಂಗಿ ಅಂದರೆ ಏನು ಗೊತ್ತಾಗಬೇಕಾ? ಲವ್, ಪ್ರೀತಿ. ಓಕೆ, ಇನ್ನೊಂದು ಕಂಸಾಮಿದ. समझ रहे हो आप? समझ रहे हो? ಕಂಸಾಳೆ. ನೀನು ಹೇಳು ಕೋಮಲ್. ಕಂಸಾಮಿದ ಅಂದ್ರೇನು? ಇಲ್ಲಿಗೆ ಬಾ ಅಂತ. ಓಕೆ, ಸೊ ಗೊತ್ತಾಯ್ತಲ್ಲ, ಕಂಸಾಮಿದ ಅಂದರೆ ಕಂಸಾಳೆ ಅಥವಾ ಇಲ್ಲಿಗೆ ಬಾ. ಆದರೆ ಸರಿಯಾದ ಉತ್ತರ ಧನ್ಯವಾದಗಳು. ಸ್ಕೂಲಲ್ಲಿ ಎದುರು ಬಿದ್ದು ಧನ್ಯವಾದಗಳು. ಸಾರಂಗಿ ಅಂದ್ರೆ ಏನು? ಸಾರಂಗಿ ಅಂದ್ರೆ ಏನು? ದವಿನಿಯೋ. ಓಕೆ, ಅವನು ಹೊಸ ಪದ ಹೇಳ್ತಿದ್ದಾನೆ. ಎಂತದು? ಇವಾಗ ನೆಕ್ಸ್ಟ್ ಒನ್. ಅನ್ಯಾಂಗಸೆಯೋ. ಹಂಗಂದ್ರೆ ಏನು ಹೇಳು? ಅನ್ಯಾಂಗಸೆಯೋ ಹಂಗಂದ್ರೆ ಏನು ಕನ್ನಡದಲ್ಲಿ? ಒತ್ತಿ. ಏನಂತ? ವಾಟರ್ ಮಿಲನ್. ಓಕೆ, ಎನಿವೇಸ್. ಒಪ್ಪ. ಅಮ್ಮ, ಅಪ್ಪ, ತಾತ, ಅಜ್ಜಿ. ಆಮೇಲೆ ಹೇಳು, ಇನ್ಯಾರು? ಒಪ್ಪ ಅಂದ್ರೆ ಏನು? ಉಪ್ಪಿಟ್ಟು. कौन है ये लोग? कहाँ से आते हैं? ಉಪ್ಪಿಟ್ಟು. ಅಲ್ಲ, ಅನ್ನ. ಅನ್ನ. ಆಮೇಲೆ ಅನ್ನ, ಉಪ್ಪಿಟ್ಟು, ಆಮೇಲೆ ಸಾಂಬಾರ್. ಆಮೇಲೆ ಬುಡ್ಡೆ. ಆಮೇಲೆ ಚಿಚ್ಚಿ. ಆಮೇಲೆ ಗಬಾಬು. ಆಮೇಲೆ ಕಾಳು. ಅವತಾರ. ಏನು ಆಗ್ಲಿಲ್ಲ ಬ್ರೋ. ಅದಕ್ಕೆ ಬಂದು ಅಗ್ಗಿದನು. ಯಾರು? ನೀನು ಅಲ್ಲಿಗೆ ಹೊಡಿತೀಯ ಅವಳಿಗೆ? ಅವಳು ನಿನ್ನ ನೋಡ್ಕೊಂಡಿತ್ತಪ್ಪ? ಹಾಂ, ಅವಳಿಗೆ ಹೊಡಿಯೋಷ್ಟು ದೊಡ್ಡನ ನೀನು? ಕೋಮಲಿಗೆ ಸರಿಯಾಗಿ ಹೊಡಿತೀಯಾ? ಅಯ್ಯೋ ರಾಮ, ಅವಳು ನಿಂಗೆ ಹೊಡೆದ್ರೆ ವಾಪಸ್ಸು? ಅವಳು ನಿಧಾನ ಕೊಡ್ರೆ ನೀನು ಸರಿಯಾಗಿ ಹೊಡಿತೀಯಾ? ಏಕೆ? ಏನಂತ? ನಾನು ಅವನನ್ನ ಮುಟ್ಟಿದ್ರೆ ಸರಿಯಾಗಿ ಹೊಡಿತಾನೆ. ಅಲ್ಲ, ಅವನು ಇವಳನ್ನ ಮುಟ್ಟಿದ್ರೆ ಸರಿಯಾಗಿ ಹೊಡಿತಾಳಂತ ಇವಳು. ಅದಕ್ಕೆ ನಾನು ಅದಕ್ಕಿಂತ ಸರಿಯಾಗಿ ಹೊಡಿತೀನಿ ಅಂತ ಇದನ್ನು ಕಡಿತಾಳು. ಅದ್ರೊಳಗಡೆ ಎಲ್ಲ ಕಾಲು ಹಾಕು ಅಂತ ಹೇಳಿದ್ನ? ಹಾಂ, ನೆಂಟ್ರೇನು? ಏನಂದ್ರೆ ನಿಂಗೆ ಗೊತ್ತಾ ಅವರು? ಹಾಂ, ಮತ್ತೆ ಹಿಡ್ಕೊಂಡು ಹೊಡೆದ್ಬಿಡ್ತಾರೆ, ಹಂಗೆಲ್ಲ ಮಾತಾಡ್ಸ್ಬಾರ್ದು. ಆಯ್ ಗೈಸ್ ಅಂತ ಯಾರು ಅನ್ನೋದು? ನಾನಾ? ಎಲ್ಲಿ ನೋಡಿದೆ ನನ್ನ? ಹೌದಾ? ಅವಾಗ ಏನಂತೀನಿ ನಾನು?
ಹಲೋ ಗೈಸ್ ಅಂತೀನಾ, ಆಮೇಲೆ ಹೇಳ್ತಿ ಆಮೇಲೆ ಏನಂತೆ ಅವ್ನು ನಾವು ತೆಗಿಬೇಕಂತ ಫೋಟೋನ. ನೀನೇನು ಮಾಡ್ತೀಯ? ಏನು ಮಾಡ್ತಾ ಇದೀಯ ನೀನು? ಡೋರ್ ತೆಗಿಯಲ್ಲ ಅವಳು. ಎಲ್ಲಿ ಇವನಿಗೆ ಎಲ್ಲಿ ಕೋಲ್ ಕೊಡ, ಇಲ್ಲ ಬಾಟಲ್ ಮುರ್ಕೊಂಡು ಹೋಗ್ಬಿಡ್ಬೇಕು, ಅಲ್ಲಿವರೆಗೂ ಹೊಡೆದ್ಬಿಡ್ತೀನಿ ನಾನು ನಿನಗೆ. ಬಾಟಲು ಮುರ್ಕೊಂಡು ಹೋಗ್ಬಿಡ್ಬೇಕು, ಅಲ್ಲಿವರೆಗೂ ಹೊಡಿತೀನಿ. ಹಿಂಗ ನನ್ನ ಹತ್ರ ತಿನ್ನೋದು ನೀನು. ಫೋಟೋ ಉದ್ದದ ನೇಮ್ ಬತ್ಯಾ? ಹಾಂ ಉದ್ದದ ನೇಮ್ ಬತ್ಯಾ? ಏನು ಫೋಟೋ ಉದ್ದದ ನೇಮ್ ಬತ್ಯಾ? ಏನಂತ ನೋಡ ಅಲ್ಲ ಇವತ್ತೇ ಬಾಟ್ಲಿ ಮುರ್ದಾದ್ರೆ ಏನ್ ಮಾಡ್ತೀಯ ಅಂತ. ಅಲ್ಲ ಫೋಟೋ ಬೋಲ್ಟು ಉದ್ದದ ನೇಮ್ ಬತ್ಯಾ? ನಿನಗೆ 4 ಬಾರಿಸ್ತೀನಿ, ನೇನತ 4 ಹೊಡಿತೀನಿ. ನೀನು ಮುರಿದಾಕ್ತಿಯಲ್ಲ ಅದಕ್ಕೆ. ನೀನ ಬುದ್ದಾಕಿದ್ದು ಅಂತೀನಿ. ಯಾರೇ ನಂಬೋದು? ಇಲ್ಲಿ ನೋಡಿಲಿ, ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ಅದಕ್ಕೆ. ಎಲ್ಲ ನಮ್ಮ ನೆಂಟ್ರು, ಇವೆಲ್ಲ ಮುನಿಯಂತ್ರೆ ನಮ್ಮ ನೆಂಟ್ರೆ. ಬನ್ನಿ ಊಟ ಮಾಡೋಣ. ನಾನು ಬಲ್ಲಿ ಊಟ ಮಾಡಿ ಎಲ್ಲಿಗೆ ಕರಿಯೋರ್ನ, ಎಲ್ಲಿಗೆ ಬರ್ಬೇಕಂತ? ಈ ಜಾಗ ಯಾವ್ದು ಹೇಳು? ಅದು ಈ ಜಾಗದ ಹೆಸರೇನು? ಜಾಗ ಊಟ ಲೋ, ಇಲ್ಲಿ ಈ ಜಾಗದ ಹೆಸರೇನು? ಇದೇನು ದೇವಸ್ಥಾನ? ಬಾರ್ಯಮ್ಮ ಗೂಡಿ. ಮಾರಿಯಮ್ಮ ಗುಡಿ. ಎಲ್ಲಿ ಬರುತ್ತೆ? ಯಾವ ಊರಿದು? ಇದು ಬನವಾಸ. ಇದು ಬನವಾಸೇನಾ? ಬನವಾಸಕ್ಕೆ ಬಂದಿದ್ದೀವಿ ನಾವು. ಬಾಂಗಾರ ನಿಮ್ಮ ಮನೆಗೆ ಹೋಗೋಣ. ನಿಮ್ಮ ಮನೆ ಎಲ್ಲಿರೋದು? ಇಲ್ಲಿ ಅಂದರೆ ಇಷ್ಟಪಲ್ಲ ಬರ್ತಾವ್ ಪಾಪಾ. ನಿಂಗೆ ನಾಯಿ ಕಂಡ್ರೆ ಭಯನಾ? ಏಕೆ? ಹಾಂ ಇಲ್ವಾ? ಕಲ್ ತಗೊಂಡು ಹೊಡಿತೀಯಾ? ಅಷ್ಟೊಂದು ಶಕ್ತಿ ಐತೆ ನಿನಗೆ? ಸೊ ನೀವು ನೋಡಿದಾಗೆ ಎಷ್ಟು ಮಾತಾಡ್ತಾನೆ ಅಂತ, ತುಂಬ ಅಂದರೆ ತುಂಬ ಮಾತಾಡ್ತಾನೆ, ಆಯಿತಾ. ಸೊ ಒಂದೇ ಒಂದು ಎಪಿಸೋಡ್ ಮಾಡಿಬಿಡ್ಬೋದು ಆ ಥರ. ಆಮೇಲೆ ಅದು ಸಂಡೇ ಆಗಿತ್ತು, ಮತ್ತು ಮಂಡೇ ಬೆಳಗ್ಗೆ ನಾವು ಎದ್ಬಿಟ್ಟು ಎಲ್ಲ ರೆಡಿಯಾಗಿ ಹೊರಟ್ವಿ. ಏಕೆಂದರೆ ನಂದು ಸೆಕೆಂಡ್ ಹಾಫ್, ನಾನು ಬರೀ ಅರ್ಧ ದಿನ ರಜಾ ಹಾಕಿದ್ದೆ ಬೇಸಿಕ್ಲಿ. ಸೊ ಇನ್ನು ಸೆಕೆಂಡ್ ಹಾಫ್ ನಾನು ಆಫೀಸಿಗೆ ಹೋಗಬೇಕಿತ್ತು. ಅದಕ್ಕೆ ಸರಿ ಎಲ್ಲನೂ ಬೇಗ ಬೇಗ ರೆಡಿಯಾಗಿ ರೊಟ್ಟಿ ಹಾಕ್ತಾಯಿದ್ರು ನಮ್ಮ ದೊಡ್ಡಮ್ಮ. ರೊಟ್ಟಿ ಎಲ್ಲ ತಿನ್ಕೊಂಡು ಹೊರಟ್ವಿ. ಬಟ್ ಏನೋ ಈ ಹಳ್ಳಿ ಕಡೆ ಸೌದೆ ಒಲೆಯಲ್ಲಿ ರೊಟ್ಟಿ ಹಾಕೋದೇ ಒಂಥರ ನೋಡೋಕ್ಕೆ ಖುಷಿ. ನಾನು ಟ್ರೈ ಮಾಡ್ತೀನಿ, ಬಟ್ ಒಲೆಯಲ್ಲೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಬಿಕಾಸ್ ಬೆಂಕಿ ಎಲ್ಲ ಬರ್ತಾ ಇರುತ್ತಲ್ಲ, ನನಗೆ ಅದು ಸುಟ್ಕೊಬಿಡ್ತೀನಿ ಅಂತ ಭಯ. ಬಟ್ ಸೊ ಅದನ್ನೆಲ್ಲ ಎಷ್ಟು ಪ್ರಿಸೈಸಾಗಿ ಆ ಉಂಡೆ ತೊಗೊಂಡು, ಆಮೇಲೆ ಅದು ರೌಂಡ್ ತೆಳ್ಳಗಂದರೆ ತುಂಬ ತೆಳ್ಳಗೆ ಹಾಕ್ತಾರೆ. ಅದೆಲ್ಲ ಒಂದು ಸ್ಕಿಲ್ ಅಂತ ಹೇಳ್ಬೋದು, ಮತ್ತು ಪ್ರಾಕ್ಟೀಸ್. ಆಬ್ವಿಯಸ್ಲಿ ಅವರು ತುಂಬ ವಯಸ್ಸಿಂದ ಹಾಕ್ತಾ ಇದ್ದಾರೆ, ಆದ್ದರಿಂದ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನಾನು ಟ್ರೈ ಮಾಡ್ತೀನಿ, ಬಟ್ ಈ ಥರ ಎಲ್ಲ ನನಗೆ ಮಾಡೋಕ್ಕೆ ಬರಲ್ಲ. ನಾನೇ ಬೇರೆ ಥರ ಇಲ್ಲ ಲಟ್ಟಣಿಗೆ ಲಟ್ಸೋದು ಆ ಥರ ಎಲ್ಲ ಮಾಡ್ತೀನಿ, ಬಟ್ ಈ ಥರ ಕೈಯಲ್ಲಿ ತಟ್ಟೋದು ಸ್ವಲ್ಪ ಕಷ್ಟನೇ ನನಗೆ. ಆ್ಯಂಡ್ ಮೋರೋವರ್ ಒಲೆಯಲ್ಲಿ ಬೇಯಿಸಿದ್ದು ರೊಟ್ಟಿ ಅಂದರೆ ನಂಗೆ ಇನ್ನೂ ತುಂಬ ಇಷ್ಟ. ಅದ್ರ ಟೇಸ್ಟೇ ಬೇರೆ. ಸೊ ಅದಕ್ಕೆ ನಾನು ಕೇಳಿ ಅಕ್ಕಿ ರೊಟ್ಟಿ ಹಾಕಿಸ್ಕೊಂಡೆ. ಇನ್ನು ರೊಟ್ಟಿ ಎಲ್ಲ ತಿಂದು ಮುಗೀತು, ಎಲ್ಲ ರೆಡಿ ಆದ್ವಿ. ಇನ್ನೇನು ಹೊರಡಬೇಕು. ಸೊ ಹೊರಗಡೆ ಎಲ್ಲ ತಂದಿಟ್ಬಿಟ್ಟು ಹೊರಡೋಕ್ಕೆ ರೆಡಿ ಆದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಗ್ರೀನ್ ಕಲರ್ ಇದು ಮುಚ್ಚಿದಾರಲ್ಲ, ನೆಟ್ ಥರ, ಅದು ನಮ್ಮ ದೊಡ್ಡಮ್ಮ ಅವ್ರದ್ದು ಕೊಟ್ಟಿಗೆ. ಸೊ ಇಲ್ಲಿ ಏನಾಗ್ಬಿಡ್ತಾ ಅಂದರೆ, ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕ ಏನೂ ಮನೆ ಇಲ್ಲ. ಅವರು ಹಸುಗಳನ್ನ ರಾತ್ರಿ ಕಟ್ ಹಾಕಿರ್ಬೇಕಾದ್ರೆ ಯಾರೋ ಕಳ್ಳರು ಬಂದುಬಿಟ್ಟು ತೊಗೊಂಡು ಹೋಗ್ಬಿಟ್ಟಿದ್ರು. ಆ್ಯಂಡ್ ಬೈ ದ ಟೈಮ್ ನಾನು ಈ ವಿಡಿಯೋ ಎಡಿಟ್ ಮಾಡಿ ಹಾಕೋ ಹೊತ್ತಿಗೆ ದೇ ಗಾಟ್ ಇಟ್, ಏನೋ ಅವ್ರಿಗೆ ಹಸುಗಳು ಸಿಕ್ಬಿಟ್ಟಿದೆ. ಬಟ್ ತುಂಬ ಬೇಜಾರಾಗುತ್ತೆ, ಈ ಥರ ಎಲ್ಲ ಮಾಡ್ತಾರೆ. ಅವು ಮೂಕ ಪ್ರಾಣಿಗಳು, ಒಬ್ವಿಯಸ್ಲಿ ಅವ್ರಿಗೆ ಯಾರ ಹತ್ರ ಏನು ಹೇಳ್ಕೊಳ್ತಾರಲ್ಲ. ಸೊ ಅದು ತುಂಬ ಅಂದರೆ ತುಂಬ ಹಚ್ಕೊಂಡಿದ್ರು ನಮ್ಮ ದೊಡ್ಡಮ್ಮ ಅವ್ರ ಮನೆಯಲ್ಲಿ. ಬಟ್ ಗಾಡ್ಸ್ ಗ್ರೇಸ್ ಸಿಕ್ಕಿದೆ, ಹಸುಗಳು ಸಿಕ್ಕಿವೆ, 2 ತೊಗೊಂಡು ಹೋಗಿದ್ರು.
ಎರಡೂ ಸಿಕ್ಕಿವೆ ಆ್ಯಂಡ್ ಫೀಲ್ಸ್ ಹ್ಯಾಪಿ ಬಿಕಾಸ್ ಗೊತ್ತಿಲ್ಲ ಅಲ್ಲ, ಅದೆಲ್ಲ ಪ್ಯೂರ್ ಲಕ್ ಅಂತ ಹೇಳ್ಬೋದು. ಒಂದು ಸರ್ತಿ ಏನಾದರೂ ಕಳೆದೋದ್ರೆ ಅದು ಮತ್ತೆ ನಮಗೆ ಸಿಗಬೇಕಂದ್ರೆ ಅದೃಷ್ಟ ಬೇಕು, ಆ್ಯಂಡ್ ಐ ವುಡ್ ರಿಯಲಿ ಬಿಲೀವ್ ಇನ್ ದ್ಯಾಟ್ ಅಂತ ಹೇಳ್ಬೋದು. ಸೊ ಎಲ್ಲ ಮುಗಿಸ್ಕೊಂಡು ಆ್ಯಸ್ ಐ ಮೆನ್ಷನ್ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಆ್ಯಂಡ್ ಇದಾಗಿತ್ತು ನನ್ನ ಊರಿನ ಕತೆ. ಸೊ ಲೈಕ್ ಹೇಳಿದಾಗೆ ನಾವು ಇಲ್ಲಿಗೆ ಅವ್ರಿಗೆ ಬಸ್ರಿ ಬಯಕೆ ಅದನ್ನು ಮಾಡೋಕೆ ಲೈಕ್ ಓಕೆ ಬಯಕೆ ಅಂತ ಹೇಳೋಕ್ಕಿಂತ ಅವ್ರಿಗೆ ಮಾಡಿಕೋದು ಅಥವಾ ಊಟ ಮಾಡಿ ಬಡಿಸೋದು ಅಂತ ಆ ಥರ ಮಾಡೋಕ್ಕೆ ಬಂದಿದ್ದು ಅದು ನಮ್ಮ ಅಣ್ಣನ ಹೆಂಡತಿಗೆ. ಆ್ಯಂಡ್ ಆಯಿತು, ಎಲ್ಲ ಚೆನ್ನಾಗೇ ಆಯಿತು. ಬಟ್ ನನಗೆ ಬೇಜಾರಾಗಿದೆ ಏನಂದರೆ ನನಗೆ ಕ್ಯಾಪ್ಚರೇ ಮಾಡೋಕ್ಕಾಗಲಿಲ್ಲ. ನಾನು ಹೊರಗಡೆ ಹೋಗಿ ಬಂದಾದಮೇಲೆ ಹಾಗೆ ಡೈರೆಕ್ಟಾಗಿ ಎಲ್ಲ ಊಟಕ್ಕೆ ಕೂತ್ಕೊಬಿಟ್ಟಿದ್ರು. ಸೊ ಏನೇನು ಅಡುಗೆ ಮಾಡಿದ್ವಿ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಎನಿವೇಸ್ ಬಟ್ ಫಂಕ್ಷನ್ ತುಂಬ ಚೆನ್ನಾಗಿ ಹೋಯಿತು. ಆ್ಯಂಡ್ ಇದಾಗಿತ್ತು ನನ್ನ ವಿಡಿಯೋ. ಆ್ಯಂಡ್ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಒಳ್ಳೆ ಒಳ್ಳೆ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಲೆಟ್ಸ್ ಸಿ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆಲ್. ಬಾಯ್.